ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ ನಮಸ್ತೆ. ರೈತರು ಹೆಂಗೆ ಬರ್ಬೇಕು ಸರ್? ಪ್ಯಾಂಟ್ ಹಾಕ್ಯಂಬ. ಹಾಂ ಸರ್. ಯಾವ ರೀತಿ ಮಕ್ಕಳು ಇರ್ತದೆ ಇಲ್ಲಿ, ಅಲ್ಲಿ ಹೆಣ್ಮಕ್ಳು ಆಫೀಸಲ್ಲಿ ಬರಬೇಕು. ಈ ನೋಡಿ ಈಗೇನು ಅನ್ತೀನಿ, ಅವ್ರಿಗೇನು ಅನ್ತೀನಿ ಸರ್. ಆ ಹುಡ್ರು ಕಾರ್ ಡ್ರೈವಿಂಗ್ ಮಾಡೋದು, ಕಾರ್ ತಗೊಂಡು ಅಡ್ಡಾಡ್ತಾರೆ ಸರ್. ನೀನು ನಾವು ಹೊಲ್ದಾಗ ನೀರು ಕಟ್ಟು ದಸಾಯ ಮಾಡೋದು ಸರ್. ಯಾವ ರೀತಿ ಬರಕ್ಕೆ ರೆಡಿಮೇಡ್ ಬಂದ್ಬಿಡು ಸರ್? ಈ ಮೈ ತುಂಬ ಬಟ್ಟೆ ಅದಾವಲ್ಲ ಸರ್, ಈ ಮೈ ತುಂಬ ಬಟ್ಟೆ ಅದಾವ, ಬಟ್ಟೆ ಬಿಚ್ಚೆ ಬಂದೀನಿ ಸರ್. ಏನು ಮಾತಾಡ್ತೀವಿ? ಲುಂಗಿ ಹಾಕೊಂಡ್ ಬರ್ತಾರ ಆಫೀಸ್? ಯಾರು ಅಲ್ಲ ಸರ್, ಸರ್ ಲುಂಗಿ ಹಾಕೊಂಡ್ ಬರ್ತಾರ ಆಫೀಸ್? ಅಲ್ಲ ಲುಂಗಿ ಹಾಕೊಂಡ್ ಬಂದಿದ್ದಾರೆ, ಇಲ್ಲಿ ಹೊರಗಡೆ ಇದ್ದಾರೆ. ಅವ್ರಿಗೆ ಹೇಳ್ತೀನಿ ನಾನು, ನಮ್ಮ ಆಫೀಸ್ ಬಂದ್ರೆ ಅವ್ರು ಹೇಳ್ತಾರೆ. ಅಲ್ಲ, ನನ್ನ ಉದ್ದೇಶ ಆಫೀಸ್ ಬರ್ಬೇಕಾದ್ರೆ ನೀಟಾಗಿ ಬರ್ಬೇಕು ಸರ್. ನಾನು ಕೋರ್ಟಿಗೆ ಹೋದ್ರೆ ಇದೇ ರೀತಿ ಏನಂದ್ರೆ ಟವಲ್ ಒಂದು ತೆಗೆದಿಟ್ಟು ಬರ್ತೀವಿ ಅಷ್ಟೇ. ಕೋರ್ಟಿಗೆ ಹೋದ್ರೂ ಇದೇ ಸ್ಥಿತಿಯಾಗ ಹೋಗೋದು ನಾವು. ಅದೇ ಅವ್ನು ಲೆಟರ್ ಕೊಡ್ರಿ ಸರ್. ಅವನು ಡೋರ್ ಹಾಕಿತ್ತಲ್ಲ, ಆ ಲೆಟರ್ ಕೊಡಿ ಅವನ ಕೈ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ರೈತನ ಮೇಲೆ ಅವಮಾನ ಮಾಡಿದ್ದಾರೆ. ಹಳೆಯ ಬಟ್ಟೆ ಹಾಕ್ಕೊಂಡು ಬನ್ನಿ ಅಂತ ಬಟ್ಟೆಯ ಒಂದು ಇದು ನೋಡಿ ನೀವು ಸಮಸ್ಯೆ ಕೇಳಕ್ಕೆ ಬಂದಿರಿ, ಈ ಬಟ್ಟೆ ಬದಲು ಮಾಡ್ಕೊಂಡು ಬನ್ನಿ, ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಬನ್ನಿ, ಈ ರೀತಿ ಹೇಳೋದು ಸರಿ ಇಲ್ಲ. ಯಾಕಂದರೆ ಯಾವುದೇ ಅಧಿಕಾರಿ ಆಗಲಿ ರೈತ ಸಮಸ್ಯೆ ಏನಿದೆ ಅದನ್ನು ಫಸ್ಟ್ ಹೇಳಬೇಕು. ಅದು ಬಿಟ್ಟು ಬಟ್ಟೆ ನೋಡಿಕೊಂಡು ಬಟ್ಟೆ ಆಧಾರ ಮೇಲೆ ನೀವು ಅದನ್ನು ಮಾತಾಡೋದು, ವರ್ತನೆ ಮಾಡೋದು ಸರಿ ಇಲ್ಲ ಅಂತೇಳಿ ನಮ್ಮ ರೈತ ಸಂಘಟನೆಯಿಂದ ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಸೊ ಇವತ್ತು ಸರ್ಕಾರ ಯಾವುದೇ ಅಧಿಕಾರಿಗಳು ಬರಲಿ, ಸೊ ಯಾವುದೇ ಸಮಸ್ಯೆ ಹೋದಾಗ ರೈತರು ಕೇಳಕ್ಕೆ ಹೋದಾಗ ಆ ಸಮಸ್ಯೆಯನ್ನು ಗುಡಿಸ್ಬಿಟ್ಟು ಅವ್ರ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಇವರು ಕ್ರಮ ತಗೋಬೇಕು ಹೊರತು ಯಾವುದ್ಯಾವುದು ಅವರು ವೇಷಭೂಷಣೆ ಮತ್ತು ಬಟ್ಟೆ ಮೇಲೆ ಬಟ್ಟೆಗಳು ಯಾವ ಬಟ್ಟೆ ಹಾಕ್ಕೊಳ್ತಾರೆ ಅದ್ರ ಮೇಲೆ ಅವರಿಗೆ ಅದು ಸಮಸ್ಯೆನ ಕೇಳೋದಲ್ಲ. ಸೊ ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ, ಅಲ್ಲಿ ನರೇಗಾ ಸಮಸ್ಯೆ ಬಗ್ಗೆ ಕೇಳಕ್ಕೆ ಹೋಗಿದ್ದಾರೆ. ಆ ಸಮಸ್ಯೆ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಆ ಸಮಸ್ಯೆ ಬಗೆಹರಿಸಿಕೊಂಡಲ್ಲಿ ಕ್ರಮ ತಗೋಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇನ್ನು ಮುಂದೆ ರಾಜ್ಯದ ಎಲ್ಲೇ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ರೈತರು ಈ ರೀತಿ ಅವಮಾನಗಳು ಮಾಡಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ AIKKMS ಇಂದ ಸರ್ಕಾರಕ್ಕೆ ಕೇಳ್ಕೊಳ್ತಾರೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.